ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಹೌದು, ತಾಯಿ ಏನು ಕಲಿತಾಳೋ ಮಗು ಕೂಡ ಅದನ್ನೇ ಕಲಿಯುತ್ತೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಬಗ್ಗೆ ಸಾಕಷ್ಟು ತಾತ್ಸಾರ ಮನೋಭಾವ ಹೊಂದ್ತಾ ಇರತಕ್ಕಂಥ ಪೋಷಕರು ಹೆಚ್ಚು ಕಾಣಸಿಗ್ತಾರೆ. ಮಾತಾಡಲಿಕ್ಕೇನೋ ಕನ್ನಡ ಮಾತಾಡ್ತಾರೆ, ಆದರೆ ಕನ್ನಡ ಓದು ಬರಹ ಸಾಕಷ್ಟು ಕಡಿಮೆ ಆಗ್ತಾ ಇದೆ. ಹೌದು, ಇವತ್ತು ಕನ್ನಡ ಪರ ಹೋರಾಟಗಾರ್ತಿಯರು ನಮ್ಮ ಜೊತೆಗಿದ್ದಾರೆ. ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು. ಹೆಣ್ಣು ಮಕ್ಕಳು ತಾನು ಕನ್ನಡವನ್ನು ಕಲಿಸಿದ್ರೆ ಮಕ್ಕಳಿಗೂ ಕೂಡ ಕನ್ನಡ ಕಲಿಸ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಹೆಣ್ಣು ಮಕ್ಕಳು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಂದ ಏನು ಹೋರಾಟ, ಯಾವ ಥರದಲ್ಲಿ ಕನ್ನಡ ಉಳಿವು ಬೆಳೆಸಿನ ಬಗ್ಗೆ ಬೆಳೆಸೋದ್ರ ಬಗ್ಗೆ ಅವ್ರು ಮಾತಾಡ್ತಾರೆ ಅನ್ನೋದನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್. ತಾಯಿಯೇ ಮೊದಲ ಗುರು, ಹೀಗೆ ಕನ್ನಡ ಉಳಿಸೋದಕ್ಕೆ ಬೆಳೆಸೋದಕ್ಕೆ ಹೆಣ್ಣು ಮಕ್ಕಳ ಕೊಡುಗೆ ಏನಿರುತ್ತೆ, ಮತ್ತು ಇವತ್ತಿನ ನಿಮ್ಮ ಹೋರಾಟ, ಜಿಲ್ಲಾಧಿಕಾರಿಗಳಿಗೆ ಬಂದಿರತಕ್ಕಂಥ ಹೋರಾಟದ ಬಗ್ಗೆ ಮಾಹಿತಿಯನ್ನು ಕೊಡಿ. ಸರಿ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ನಾವು ಮೊನ್ನೆ DC ಅವರಿಗೆ ಬಂದು ಕನ್ನಡ ಬೋರ್ಡಿನ ವಿಚಾರವಾಗಿ ನಾವು ಒಂದು ಮನವಿ ಮೌಖಿಕವಾಗಿ ಒಂದು ಮನವಿ ಕೊಟ್ಟಿದ್ವಿ. ಅವರು ನಮಗೆ ಲಿಖಿತವಾಗಿ ಮನವಿಯನ್ನು ಕೊಡಿ ಅಂತ ಹೇಳಿದರು. ಅದನ್ನು ನಾವು ಇವತ್ತು ಮನವಿ ಪತ್ರದ ಮೂಲಕ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಯಾವ ಕಾರಣ ಏನು ಅಂದರೆ, ನಮ್ಮ ಶಿವಮೊಗ್ಗದಲ್ಲಿ ಎಲ್ಲಿ ನೋಡಿದರೂ ಕೂಡ ಯಾವುದೇ ರೀತಿಯ ಕನ್ನಡ ಅಕ್ಷರಗಳಲ್ಲಿ ಬೋರ್ಡ್ಗಳಿಲ್ಲ. ಎಲ್ಲಿ ನೋಡಿದರೂ ಕೂಡ ಒಂದು ಶಾಲೆಯ ವಾಹನದಲ್ಲಾಗಿರ್ಬೋದು, ಆಮೇಲೆ ಯಾವುದೇ ಅಂಗಡಿ ಮುಂಗಟ್ಟುಗಳ ಬೋರ್ಡ್ಗಳ ಮೇಲಾಗಿರ್ಬೋದು, ಯಾವುದೇ ಒಂದು ಪದಾರ್ಥಗಳ ಒಂದು ಪ್ಯಾಕೆಟ್ ಮೇಲಾಗಿರ್ಬೋದು, ಎಲ್ಲಿ ನೋಡಿದರೂ ಕೂಡ ಇಂಗ್ಲೀಷೇ ಎದ್ದು ಕಾಣ್ತಾ ಇದೆ. ಹಾಗಾಗಿ ಇಂಗ್ಲೀಷು ಅನ್ಯ ಭಾಷೆಗಳು ಬೇಕು, ಆದರೆ ನಮ್ಮ ಕನ್ನಡ 60% ನಮ್ಮ ಸರ್ಕಾರವೇ ನಿಗದಿಪಡಿಸಿದೆ. 60% ಕನ್ನಡವನ್ನು ಬಳಸಬೇಕು, ಅನ್ಯ ಭಾಷೆ 40% ಹಾಕಬೇಕು ಅಂತ ಇದ್ದರೂ ಕೂಡ ಅದನ್ನು ಗಾಳಿಗೆ ತೂರಿ ಇವತ್ತು ಎಲ್ಲಿ ನೋಡಿದ್ರೂ ಕನ್ನಡ ಅಕ್ಷರ ಇಲ್ಲದೆ ಒಂದು ರೀತಿ ಬೇಜಾರುಪಡಿಸುವಂಥ ಸಂಗತಿ ನಡೀತಾ ಇದೆ. ಇದು ಮುಂದಿನ ದಿನಗಳೇ ಆಗಬಾರ್ದು. ಮಹಾನಗರ ಪಾಲಿಕೆ ಇದರ ಬಗ್ಗೆ ಗಮನ ಹರಿಸಬೇಕು. ನಾವು ಅದು ಹೇಳಬೇಕು ಅಂದರೆ ಒಂದು 2 ವರ್ಷದ ಹಿಂದೆಯೇ ನಾವು ಮಹಾನಗರ ಪಾಲಿಕೆಗೆ ಮನವಿ ಕೊಟ್ಟಿದ್ವಿ. ಆದರೆ ಯಾವುದೇ ಕೆಲಸಗಳಾಗಲಿಲ್ಲ. ಬೋರ್ಡ್ ವಿಷಯದಲ್ಲಾಗಿರ್ಬೋದು, ಯಾವುದೇ ವಿಷಯ ನಮಗೆ ಯಾವುದೇ ರೀತಿಯ ಒಂದು ಅವರಿಂದ ಏನು ಸಹಕಾರ ಸಿಕ್ಕಿಲ್ಲ. ಕನ್ನಡದ ವಿಷಯವಾಗಿ ಕನ್ನಡ ಬೋರ್ಡ್ಗಳು ಇವತ್ತು ಕೂಡ ನೋಡಿದರೆ, ನಾವು ಎಲ್ಲೇ ಒಂದು ಹೋಗಿ ಶಿವಮೊಗ್ಗದಲ್ಲಿ ಯಾವ ಏರಿಯಾದಲ್ಲಿ ನೋಡಿದ್ರು ಕೂಡ ಇಂಗ್ಲೀಷ್ ಬೋರ್ಡ್ಗಳೇ ಎದ್ದು ಕಾಣ್ತಾ ಇದೆ. ಅದು ಬದಲಾವಣೆ ಆಗಬೇಕು. ಸರ್ಕಾರ ಮತ್ತು ನಮ್ಮ ಮಹಾನಗರ ಪಾಲಿಕೆ ಇದ್ರ ಕಡೆ ಗಮನ ಹರಿಸಬೇಕು ಅಂತ ನಾನು ಈ ಮೂಲಕ ತಿಳಿಸ್ತೀನಿ ಸರ್. ಇನ್ನು ತಾಯಿಯೇ ಮೊದಲ ಪಾಠಶಾಲೆ ಅಂತಾರೆ. ಪೋಷಕರು ಕನ್ನಡದ ಬಗ್ಗೆ ಅಂದರೆ ತಮ್ಮ ಮಕ್ಕಳಿಗೆ ಕನ್ನಡವನ್ನು ಕಲಿಸೋದ್ರಲ್ಲಿ ಯಾವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ತಮಗನ್ಸುತ್ತೆ ಸರ್? ಇವಾಗ ನಾವು ಮನೆಗಳಲ್ಲಿ ನಾವು ಯಾವುದೇ ಭಾಷೆ ಮಾತಾಡ್ತಾ ಇರ್ಬೋದು, ಎಲ್ಲ ಭಾಷೆಗಳು ಬೇಕು. ಹಾಗಂತ ನಮ್ಮ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು. ಕನ್ನಡ ಅಕ್ಷರ ಈಗ ಬೇರೆ ಭಾಷೆಗಳನ್ನು ಕಲಿಯುವುದರ ಜೊತೆಯಲ್ಲಿ ಕನ್ನಡ ಅಕ್ಷರ ಮತ್ತು ಕನ್ನಡ ಭಾಷೆಗೆ ಆದಷ್ಟು ಒತ್ತು ಕೊಡಬೇಕು. ತಾಯಂದಿರು ಆದಷ್ಟು, ತಂದೆಗಿಂತನೂ ತಾಯಂದಿರು ಆದಷ್ಟು ಒತ್ತುಗಳನ್ನು ಕೊಡಬೇಕು. ಯಾಕಂದರೆ ಜಾಸ್ತಿ ಸಮಯ ತಾಯಂದಿರ ಜೊತೆಯಲ್ಲಿ ಮಕ್ಕಳು ಇರೋ ಕಾರಣ ಮನೆಗಳಲ್ಲಿ ಅಕ್ಷರ ಹೇಗೆ ನಾವು ಕನ್ನಡ ಪಾಠವನ್ನು ನಾವು ಹೇಗೆ ಹೇಳ್ಕೊಡ್ತೀವೋ ಹಾಗೆ ಕನ್ನಡ ಭಾಷೆ ಅಭಿಮಾನವನ್ನು ಕೂಡ ನಾವು ಮಕ್ಕಳಿಗೆ ಬೆಳೆಸೋದ್ರಿಂದ ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳಾಗೋದ್ರಿಂದ ಕನ್ನಡ ಭಾಷೆ, ಕನ್ನಡದ ಮೇಲೆ ಪ್ರೇಮ ಹುಟ್ಟುವಂಥ ಕೆಲಸವನ್ನು, ಆ ವಾತಾವರಣವನ್ನು ಆದಷ್ಟು ತಂದೆ ತಾಯಿಗಳೇ ಮೂಡಿಸುವಂಥ ಕೆಲಸ ಮಾಡಬೇಕಾಗಿದೆ ಸರ್. ಇವಾಗ ಏನಂದರೆ, ಈ ಶಾಲೆ ಆಡಳಿತ ಮಂಡಳಿ ಏನಿದೆ, ನಮಗೀಗ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಾವು ಬಾಯಲ್ಲಿ ಮಾತ್ರ ಹೇಳಿದೆ. ಶಾಲೆಗಳಲ್ಲಿ ಆಡಳಿತ ಮಂಡಳಿ ಏನಿದೆ, ಇವತ್ತು ನಾವು ಕನ್ನಡ ಮಾತಾಡದೆ ಒಂದು ಅಪರಾಧ ಅನ್ನೋ ರೀತಿಯಲ್ಲಿ ಕೆಲವೊಂದು ಶಾಲೆಗಳಲ್ಲಿ ನಡೀತಾ ಇದೆ. ಅದು ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಕನ್ನಡ ಮಾತಾಡಿದ್ರೆ ಫೈನ್ ಹಾಕ್ತೀವಿ, ಕನ್ನಡ ಭಾಷೆಗಳನ್ನು ಮಾತಾಡೋದ್ರಿಂದನೇ ಅದೊಂದು ದೊಡ್ಡ ಅಪರಾಧ ಅನ್ನೋ ರೀತಿಯಲ್ಲಿ ಮಕ್ಕಳಿಗೆ ಬಿಂಬಿಸ್ತಾ ಇದ್ದಾರೆ. ಇದು ಈ ಕೂಡಲೇ ಕನ್ನಡ ಅಭಿಮಾನವನ್ನು ಅವರು ಮೆರೆಸಬೇಕು, ಮತ್ತು ಕನ್ನಡ ಭಾಷೆಯನ್ನು ಮಾತಾಡುವ ಅದರ ಅಭಿಮಾನವನ್ನು ಅವರು ಎಲ್ಲ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತ ನಾನು ಈ ಮೂಲಕ ಹೇಳ್ತೀನಿ. ಆಡಳಿತ ಮಂಡಳಿಯವರು, ಶಿಕ್ಷಕರ ವೃಂದದವರು ಇದ್ರ ಕಡೆ ಗಮನ ಹರಿಸಬೇಕು. ಬೇರೆ ಭಾಷೆಗಳಲ್ಲಿ ಹೇಗೆ ನಾವು ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಬೇರೆ ಭಾಷೆಗಳಲ್ಲಿ ಹೇಗೆ ನಾವು ಆದಷ್ಟು ಒತ್ತುಗಳು ಕೊಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ಕನ್ನಡ ಭಾಷೆಗೆ ಒತ್ತು ಕೊಡಬೇಕು ಅಂತ ನಾನು ಈ ಮೂಲಕ ತಿಳಿಸ್ತೀನಿ ಸರ್. ಧನ್ಯವಾದಗಳು. ಒಟ್ಟಾರೆ ವೀಕ್ಷಕರೇ, ಇನ್ನೊಂದು ಭಾಷೆಯನ್ನು ಗೌರವಿಸಬೇಕು, ಹೌದು, ಆದರೆ ಹಾಗಂತ ನಮ್ಮ ಭಾಷೆಯನ್ನು ಬಿಟ್ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಕನ್ನಡವನ್ನು ಕಲಿಬೇಕು, ಅದ್ರ ಜೊತೆಗೆ ಉಳಿಸ್ಬೇಕು, ಬೆಳೆಸಬೇಕು ಅನ್ನೋದು ಕನ್ನಡತಿಯರ ಧ್ವನಿಯಾಗಿದೆ. ಇದಕ್ಕೆ ಎಲ್ಲ ಪೋಷಕರು, ಅಂದರೆ ಮನೆಯೇ ಮೊದಲ ಪಾಠಶಾಲೆ, ಎಲ್ಲ ಪೋಷಕರು ಮನೆಯಿಂದಲೇ ಕನ್ನಡವನ್ನು ಕಲಿಸೋದಕ್ಕೆ ಪ್ರಾರಂಭ ಮಾಡಿಸ್ಬೇಕು. ಮಕ್ಕಳಿಗೆ ಓದು ಬರಹದ ಜೊತೆಯಲ್ಲಿ ಕನ್ನಡದ ಓದು ಬರಹವನ್ನು ಕೂಡ ಕಲಿಸಬೇಕು ಅನ್ನೋದು ಇವರ ಕೂಗಾಗಿದೆ.
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಾಕಷ್ಟು ಜನರಿಗೆ ತಲುಪಿಸಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ನಾನು DP ಅರವಿಂದ್, F7 ನ್ಯೂಸ್, ಶಿವಮೊಗ್ಗ.